Okay. Hi students. So in this video we are going to discuss about the important questions which are covering in the chapter, the fourth chapter, that is reproductive health. Sorry, not fourth chapter. This is the third chapter, that is reproductive health. Okay. So reproductive health ಅಲ್ಲಿ ಏನೇನ್ questions ಬರುತ್ತೆ. So before going to questions, so I already told that so the total marks ಎಷ್ಟು reproductive health in ಎಷ್ಟು marks ಗೆ ಬರುತ್ತೆ ಈ ಚಾಪ್ಟರ್ ಅಂದ್ರೆ ಓನ್ಲಿ ಫಾರ್ 6 marks. ಓಕೆ. ಸೊ 6 marks ಅಲ್ಲಿ ನಿಮಗೆ ಯಾವ ತರ ಕ್ವಶನ್ಸ್ ಕೇಳ್ಬೋದು. ಸೊ ಇಲ್ಲಿ ನಾವು ಎರಡ್ ತರ ಕ್ವಶನ್ ಫ್ರೇಮ್ ಮಾಡುವಂತ ಚಾನ್ಸಸ್ ನೋಡ್ತೀವಿ. ಯಾವ್ದ್ಯಾವ್ದು ಅಂದ್ರೆ ಸೊ ಯೂಶಲ್ ಆಗಿ ಒಂದು MCQ ಅಂತ ಇದ್ದೇ ಇರುತ್ತೆ. ಸೊ ಒಂದ್ MCQ ಕೊಟ್ಟು ಪ್ಲಸ್ 5 marks ಕ್ವಶನ್ ಕೊಡ್ಬೋದು. ಈ ತರ ಆದ್ರೂ ಕೇಳುವಂತ ಚಾನ್ಸಸ್ ಇರುತ್ತೆ. ಅಂಡ್ ಆಲ್ಸೋ ಸೊ ಇನ್ಯಾವ ಪ್ಯಾಟರ್ನ್ ಅಲ್ಲಿ ಕೇಳ್ತಾನೆ 1+3+2 ಒಂದು MCQ ಕೇಳ್ಬೋದು, ಒಂದು 3 marks ಕ್ವಶನ್ ಕೇಳ್ಬೋದು, ಒಂದು 2 marks ಕ್ವಶನ್ ಕೇಳ್ಬೋದು. ಸೊ ಈ ತರ ಎರಡು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಯೂಶಲ್ ಆಗಿ ಎರಡು ತರನು ಕೇಳ್ತಾರೆ. ಒಂದೊಂದ್ಸರಿ 1+5 ಆದ್ರೂ ಕೇಳ್ತಾ ಇರ್ತಾರೆ, ಕೆಲವೊಂದ್ಸರಿ 1+3+2 ಅಂತ ಆದ್ರೂ ಕೇಳ್ತಾ ಹೋಗ್ತಾರೆ. ಓಕೆ. ಸೊ ಈ ತರ ಕೇಳಿದ್ರೆ ನಿಮಗೆ ಒಳ್ಳೇದು, ಯಾಕಂದ್ರೆ ಎಲ್ಲ ಮೇನಲ್ಲೂ ನಿಮಗೆ ಒಂದೊಂದು ಈಸಿ ಕ್ವಶನ್ ಅಟೆಂಡ್ ಮಾಡ್ಬೋದು. ಯಾಕಂದ್ರೆ ದಿಸ್ ಇಸ್ ವೆರಿ ಸ್ಮಾಲ್ ಚಾಪ್ಟರ್ ಅಂಡ್ ಈಸಿ ಚಾಪ್ಟರ್, ರೈಟ್? ಸೊ ಹಂಗಾಗಿ ನಿಮಗೆ ಈ ಪ್ಯಾಟರ್ನ್ ಕೇಳಿದ್ರೆ ಇಟ್ ಈಸ್ ಯುವರ್ ಲಕ್ ಆರ್ ಇಟ್ಸ್ ಗುಡ್. ಓಕೆ. ಸೊ ಕಮಿಂಗ್ ಟು ದ ಕ್ವಶನ್ಸ್. ಸೊ ಫಸ್ಟ್ ಯಾವುದೇ ಪ್ಯಾಟರ್ನ್ ಅಲ್ಲಿ, ಸೊ ಇನ್ ದ ಫಸ್ಟ್ ಪ್ಯಾಟರ್ನ್, ಸೊ 1+5 ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ. ಸೊ MCQs ಆಮೇಲೆ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಕಮಿಂಗ್ ಟು ದ 5 marks ಕ್ವಶನ್ಸ್. ಸೊ 5 marks ಕ್ವಶನ್ಸ್ ತುಂಬಾ ಲಿಮಿಟೆಡ್ 5 marks ಕ್ವಶನ್ಸ್, ಯಾಕಂದ್ರೆ ದಿಸ್ ಇಸ್ ವೆರಿ ಸ್ಮಾಲ್ ಚಾಪ್ಟರ್ ಅಂಡ್ ಅಗೇನ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ನಾವು ಕಡಿಮೆ ನೋಡ್ತೀವಿ ಚಾಪ್ಟರ್ ಅಲ್ಲಿ. ಸೊ ಲಾಂಗ್ ಆನ್ಸರ್ ಟೈಪ್ ಯಾವ್ದು ಕೇಳ್ತಾರೆ ಅಂತಂದ್ರೆ ಸೊ ದೇರ್ ಆರ್ ಮೇನ್ಲಿ only 2 questions. First one ಯಾವ್ದಂದ್ರೆ the process or the methods of natural contraception. So ನ್ಯಾಚುರಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಮೇಲ್ಗಡೆ ನಿಮಗೆ ಕ್ವಶನ್ ಕೇಳ್ತಿರ್ತಾರೆ. ವಾಟ್ ಈಸ್ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ ಅಂಡ್ ಎಕ್ಸ್ಪ್ಲೈನ್ ದ ಮೆಥಡ್ಸ್ ಆಫ್ ನ್ಯಾಚುರಲ್ ಕಾಂಟ್ರಸೆಪ್ಷನ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ನ್ಯಾಚುರಲ್ ಕಾಂಟ್ರಸೆಪ್ಷನ್ ಅಂದ್ರೆ ಏನು, ನ್ಯಾಚುರಲ್ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಏನು, ಅದ್ರ ಪ್ರಿನ್ಸಿಪಲ್ ಬರಿಬೇಕು. ಅದು ಯಾವ ಪ್ರಿನ್ಸಿಪಲ್ ಮೇಲ್ಗಡೆ ನಿಂತಿರುತ್ತೆ. ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಟು ಅವಾಯ್ಡ್ ದ ಮೀಟಿಂಗ್ ಆಫ್ ಓವಮ್ ಅಂಡ್ ಸ್ಪರ್ಮ್. ಸೊ ಅದನ್ನ ಫಸ್ಟ್ ಸೆಂಟೆನ್ಸ್ ಅಲ್ಲಿ ನೀವು ಬರಿಬೇಕು. ಅದಕ್ಕೆ 1 marks ಇರುತ್ತೆ ಪ್ರಿನ್ಸಿಪಲ್ ಬರೆಯೋದಕ್ಕೆ. ಅಂಡ್ ಅದರಲ್ಲಿ 3 types ಬರುತ್ತಲ್ವಾ. ಸೊ ಯಾವ್ಯಾವ ಟೈಪ್ಸ್ ಬರುತ್ತೆ ಇದರಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ? ನ್ಯಾಚುರಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್, ಯಾವುದೇ ರೀತಿಯಾದ ಕಾಂಟ್ರಸೆಪ್ಟಿವ್ಸ್ ಯೂಸ್ ಮಾಡ್ದಂಗೆನೆ, ವಿತೌಟ್ ಯೂಸಿಂಗ್ ಎನಿ ಕಾಂಟ್ರಸೆಪ್ಟಿವ್ಸ್ ಲೈಕ್ ಕಾಂಡೋಮ್ಸ್, ಬ್ಯಾರಿಯರ್ಸ್, IUDs, ಯಾವುದೇ ರೀತಿಯಾದ ಕಾಂಟ್ರಸೆಪ್ಟಿವ್ಸ್ ಯೂಸ್ ಮಾಡ್ದಂಗೆನೆ ನ್ಯಾಚುರಲ್ ಮೆಥಡ್ ಅಲ್ಲಿ ನಾವು ಅದ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದು. ಸೊ ಅದನ್ನ ನಾವೇನಂತ ಕರಿತೀವಿ, ನ್ಯಾಚುರಲ್ ಕಾಂಟ್ರಸೆಪ್ಟಿವ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇದ್ರಲ್ಲಿ 3 methods ಬರುತ್ತೆ. ಯಾವ್ದ್ಯಾವ್ದು? ಯೂಶಲಿ ಪೀರಿಯಾಡಿಕ್ ಅಬ್ಸಿಸ್ಟೆನ್ಸ್ ಅಲ್ವಾ, ಅಗೇನ್ ವಿತ್ಡ್ರಾಲ್ ಮೆಥಡ್ ಅಂಡ್ ಆಲ್ಸೋ ಲ್ಯಾಕ್ಟೇಷನಲ್ ಅಮೆನೋರಿಯಾ. ಸೊ ಈ 3 ಮೆಥಡ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ 4 marks ಇರುತ್ತೆ. ಅದ್ರ ಬಗ್ಗೆ ಪ್ರಿನ್ಸಿಪಲ್ ಬರೀತಿರಲ್ವಾ, ದ ಪ್ರಿನ್ಸಿಪಲ್ ಆನ್ ವಿಚ್ ದ ನ್ಯಾಚುರಲ್ ಕಾಂಟ್ರಸೆಪ್ಟಿವ್ ಮೆಥಡ್ ಇಸ್ ಬೇಸ್ಡ್ ಆನ್. ಸೊ ಅದನ್ನ ಅಗೇನ್ ನಿಮಗೆ ಇವೆರಡು ಈ ಕ್ವಶನ್ 5 marks ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ರೆ ತುಂಬಾ ಇಂಪಾರ್ಟೆಂಟ್ ಅನದರ್ ಕ್ವಶನ್ ಯಾವುದು ಅಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಯಾವ ಕ್ವಶನ್ ಅಂತಂದ್ರೆ ದಟ್ ಈಸ್ IVF ET. ಸೊ ಬರೀ ಇಷ್ಟು ಎರಡೇ ಮೆಥಡ್ ನಿಮಗೆ ಕೆಲವೊಂದ್ಸರಿ 5 marks ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ IVF ಟೆಕ್ನಾಲಜಿ ಬಗ್ಗೆ ಬರ್ಬಿಟ್ಟು ಎಂಬ್ರಿಯೋ ಟ್ರಾನ್ಸ್ಫರ್, ಇನ್ ವಿಟ್ರೋ ಫರ್ಟಿಲೈಸೇಷನ್. ವಾಟ್ IVF ಸ್ಟ್ಯಾಂಡ್ಸ್ ಫಾರ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಇವೆರಡನ್ನೇ ನಿಮಗೆ 5 marks ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸರಿ ಇದನ್ನ ಸಬ್ ಕ್ವಶನ್ ಆಗಿ 3 marks ಅಲ್ಲೂ ಸಹ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಅಥವಾ ಸೊ ಕಂಪ್ಲೀಟ್ ಆರ್ಟ್ ಟೆಕ್ನಾಲಜಿ ಮೇಲ್ಗಡೆನೆ ನಿಮಗೆ ಏನ್ ಮಾಡ್ತಾರೆ 5 marks ಅಲ್ಲಿ ಕೇಳ್ತಾ ಇರ್ತಾರೆ. ಓಕೆ. ಸೊ ವಾಟ್ ಈಸ್ ಆರ್ಟ್? ಮೆನ್ಷನ್ ದ ಟೈಪ್ಸ್ ಆಫ್ ಆರ್ಟ್ ಟೆಕ್ನಾಲಜೀಸ್. ಆರ್ಟ್ ಅಂದ್ರೇನು? ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಓಕೆ. ಸೊ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಲ್ಲಿ ವಿ ಹ್ಯಾವ್ 2 types, IVF, ಓಕೆ, ಅಂಡ್ ಆಲ್ಸೋ ಇನ್ ವೈವೋ ಫರ್ಟಿಲೈಸೇಷನ್. ಓಕೆ. ಎರಡು ನೋಡ್ತಾ ಹೋಗ್ತೀವಿ, ಇನ್ ವಿಟ್ರೋ ಅಂಡ್ ಇನ್ ವೈವೋ. ಸೊ ಈ ಎರಡು ಮೆಥಡ್ಸ್ ಅಲ್ಲಿ ಅಗೇನ್ ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ಸ್. ಇನ್ ವಿಟ್ರೋ ಅಂತಂದ್ರೆ ಸೊ ಔಟ್ಸೈಡ್ ದ ಬಾಡಿ. ಓಕೆ.
ಅಂಡ್ ಇನ್ ವೈವೋ ಅಂತಂದ್ರೆ ಇನ್ಸೈಡ್ ದ ಬಾಡಿ, ಲ್ಯಾಬ್ ಇಂದ ಆಚೆ ನಾವ್ ಯಾವ್ದಾದ್ರು ಮೆಥಡ್ ಯೂಸ್ ಮಾಡಿ, ಸೊ ಅಲ್ಲಿ ನಾವೇನು ಏನು ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಇನ್ ವಿಟ್ರೋ ಅಂತ ಕರಿತೀವಿ. ಅಗೇನ್ ಇನ್ ವೈವೋ ಅಂತಂದ್ರೆ ಸೊ ಬಾಡಿ ಒಳಗಡೆ ಏನಾದ್ರು ಡಿಫೆಕ್ಟ್ಸ್ ಇರ್ಬೋದು, ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಏನಾದ್ರು ಡಿಫೆಕ್ಟ್ಸ್ ಇರ್ಬೋದು, ಯುಟೆರಸ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಇರ್ಬೋದು, ಅಥವಾ ಸ್ಪರ್ಮ್ ಕೌಂಟ್ ಅಲ್ಲಿ ಡಿಫೆಕ್ಟ್ ಇರ್ಬೋದು. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ನಾವು ಇನ್ ವೈವೋ ಮೆಥಡ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇನ್ ವಿಟ್ರೋ, ಇನ್ ವೈವೋ, ಸೊ ಇವೆರಡು ಕಂಪ್ಲೀಟ್ ಆಗಿ ಕೇಳುವಂತ ಚಾನ್ಸಸ್ ಇರುತ್ತೆ. ಅಥವಾ ಆರ್ಟ್ ಟೆಕ್ನಾಲಜಿಸ್ ಮೇಲ್ಗಡೆನೆ ಕಂಪ್ಲೀಟ್ ಆಗಿ ಕ್ವಶನ್ ಕೇಳ್ತಾರೆ. ಇಲ್ಲ ಇನ್ನೂ ಒಂಥರ ಇದೇ ಕಾನ್ಸೆಪ್ಟ್ ಮೇಲೆ ಇನ್ನೂ ಒಂಥರ ಕ್ವಶನ್ ಕೇಳ್ತಾರೆ. ಯಾವುದು ಅಂತಂದ್ರೆ, ಸೊ ವಾಟ್ ಈಸ್ ಇನ್ಫರ್ಟಿಲಿಟಿ, what is infertility, and mention the treatments, for infertility. ಸೊ ಇನ್ಫರ್ಟಿಲಿಟಿ ಕ್ಯೂರ್ ಮಾಡೋದಕ್ಕೆ ಅಗೇನ್ ಸೇಮ್ ಇದೇ ಮೆಥಡ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಥವಾ ಆರ್ಟ್ ಟೆಕ್ನಾಲಜಿ, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಓಕೆ, ವಿ ಆರ್ ಅಸಿಸ್ಟಿಂಗ್ ದ ರೀಪ್ರೊಡಕ್ಷನ್. ಓಕೆ, ಆರ್ಟಿಫಿಷಿಯಲ್ ಆಗಿ ನಾವೇನ್ ಮಾಡ್ತಿದೀವಿ, ರೀಪ್ರೊಡಕ್ಷನ್ ನ ಅಸಿಸ್ಟ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಸೊ ಇದ್ರ ಮೇಲ್ಗಡೆ ಯೂಶಲ್ ಆಗಿ ಆರ್ಟ್ ಮೇಲ್ಗಡೆ ನಿಮಗೆ ಕ್ವಶನ್ ಬರುತ್ತೆ. ಅದ್ರಲ್ಲಿ ಜಿಫ್ಟ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ICSI ಆಗಿರ್ಬೋದು, IVF ET ಆಗಿರ್ಬೋದು. ಸೊ ಈ ತರ ಇದ್ರ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಅಗೇನ್ ಅದು ಬಿಟ್ರೆ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಮೇಲ್ಗಡೆ ಲಾಂಗ್ ಟೈಪ್ ಆನ್ಸರ್ ಕ್ವಶನ್ ನ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದೀಸ್ ಆರ್ ದ ಓನ್ಲಿ 2 ಕಾನ್ಸೆಪ್ಟ್ಸ್ ಫ್ರಮ್ ದ ಹ್ಯೂಮನ್ ರಿಪ್ರೊಡಕ್ಟಿವ್ ಹೆಲ್ತ್. ಓಕೆ, ಸೊ ಈ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದು. ಸೊ ಇದು ಬಿಟ್ರೆ 3+2 ಸೊ ಇದೇ 5 ಮಾರ್ಕ್ಸ್ ಅಲ್ಲೇ ಕೆಲವೊಂದ್ಸರಿ ಅಗೇನ್ ಸಬ್ ಕ್ವಶನ್ಸ್ ತರ ಕೇಳ್ತಾ ಹೋಗ್ತಾರೆ. ಅಲ್ಲಿ ನಾನು 2-3 ಮಾರ್ಕ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಕ್ವಶನ್ಸ್ ಯಾವ್ದಂತ. ಅದೇ ಕ್ವಶನ್ಸ್ ನ ಇಲ್ಲಿ A and B ಆಗಿ ಕೊಡ್ಬೋದು. ಓಕೆ, ಬಟ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಅಂತ ಬಂದ್ರೆ ಈ 2 ಕಾನ್ಸೆಪ್ಟ್ಸ್ ಮೇಲ್ಗಡೆ ಬರೋದು. ಒಂದು ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ಅಗೇನ್ ಅನದರ್ ಒನ್ ಇಸ್ art technology. Okay, so these are the concepts you have to read for 5 marks from the chapter reproductive health. Okay, thank you.